ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇ ತಿಂಗಳ 16ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಎಷ್ಟು ಜನರಿಗೆ ಇತ್ತೀಚೆಗೆ ಭಾರತ ಪರ್ವತ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 14. ಅಂದರೆ ಇತ್ತೀಚೆಗೆ 14 ವಿದೇಶಿಯರಿಗೆ ಭಾರತದಿಂದ ಪರ್ವತವನ್ನು ನೀಡಲಾಗಿದೆ. ನ್ಯೂಸ್ ನೋಡೋಣ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳಗಳಾಗಿರುವ ಭಾರತಕ್ಕೆ ವಲಸೆ ಬಂದಿದ್ದ ಮುಸ್ಲಿಮೇತರ ವಲಸಿಗರಿಗೆ ಭಾರತೀಯ ನಾಗರಿಕತ್ವ ನೀಡುವ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆರಂಭಿಸಿದೆ. ಇತ್ತೀಚೆಗೆ ಪಾಕಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ ಅಥವಾ ಬಾಂಗ್ಲಾದೇಶದಿಂದ ಕಿರುಕುಳದಿಂದ ಭಾರತಕ್ಕೆ ವಲಸೆ ಬಂದಿರುವ ಮುಸ್ಲಿಮೇತರ ವಲಸಿಗರಿಗೆ ಭಾರತದಲ್ಲಿ ನಾಗರಿಕತ್ವ ನೀಡುವ ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಈ ಪರ್ವತ ತಿದ್ದುಪಡಿ ಕಾಯ್ದೆ ಅಧಿಸೂಚನೆಯ ಪ್ರಕಾರ 2 ತಿಂಗಳ ಬಳಿಕ ಈ ಪೌರತ್ವ ಇತ್ತೀಚೆಗೆ 2 ತಿಂಗಳಾದ ಬಳಿಕ 14 ಜನರಿಗೆ ಭಾರತ ಪೌರತ್ವ ನೀಡಲಾಗಿದೆ. ಇದು ಇತ್ತೀಚೆಗೆ CAA ಜಾರಿಯಾಗಿತ್ತು. ಆ ತಿದ್ದುಪಡಿ ಪ್ರಕಟಣೆ ಆದ ನಂತರ 2 ತಿಂಗಳಾದ ಕಳೆದ ನಂತರ 14 ಜನರಿಗೆ ಭಾರತೀಯ ಪೌರತ್ವವನ್ನು ನೀಡಲಾಗಿದೆ. ಅಲ್ಲದೆ ಇತರೆ 106 ಜನರಿಗೆ ಇಮೇಲ್ ಮೂಲಕವೂ ಡಿಜಿಟಲ್ ಪ್ರಮಾಣಪತ್ರವನ್ನು ನೀಡಲಾಗಿದೆ. ಡಿಜಿಟಲ್ ಪ್ರಮಾಣಪತ್ರ ಮೂಲಕ ಕೂಡ ವಿತರಣೆಯನ್ನು ಮಾಡಲಾಗಿದೆ, ಇಮೇಲ್ ಮೂಲಕ. CAA ಎಂದರೇನಂತ ನೋಡೋದಾದರೆ, ಇದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಆಗುತ್ತೆ. ಅಂದರೆ ಆವಾಗ ಜಾರಿ ಬಂದದ್ದು. ದೌರ್ಜನ್ಯ ಮತ್ತಿತರ ಕಾರಣಗಳಿಂದಾಗಿ 2014ರ ಡಿಸೆಂಬರ್ 31ಕ್ಕಿಂತ ಮೊದಲು ಭಾರತಕ್ಕೆ ವಲಸೆ ಬಂದ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದ ಮುಸ್ಲಿಮೇತರರಿಗೆ ಭಾರತ ಪೌರತ್ವ ನೀಡುವುದೇ ಈ ಪೌರತ್ವ ತಿದ್ದುಪಡಿಯ ಕಾಯ್ದೆಯ ಆಗಿದೆ. ಇದು 2019ರಲ್ಲಿ ಅಂಗೀಕಾರವಾಗಿದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದನ್ನು 2019ರಲ್ಲಿ ಅಂಗೀಕಾರ ಮಾಡಲಾಗಿದೆ. ಇದು 3 ದೇಶಗಳಿಗೆ ಕೊಡಲಾಗುತ್ತದೆ. ಯಾವ್ಯಾವ ದೇಶ ಅಂದರೆ ಭಾರತ ಆಗಿರುವುದು, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ವಲಸೆ ಬಂದಿರುವ ಜನರಿಗೆ ನಮ್ಮ ಭಾರತದಲ್ಲಿ ಪೌರತ್ವವನ್ನು ನೀಡಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಇನ್ಫೋಸಿಸ್ ಯಾವಾಗ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 1981. 1981ರಲ್ಲಿ ಇನ್ಫೋಸಿಸ್ ಸ್ಥಾಪನೆಯಾಗಿದೆ. ನ್ಯೂಸ್ ನೋಡೋದಾದರೆ, ಇತ್ತೀಚೆಗೆ ಇನ್ಫೋಸಿಸ್ ಫೌಂಡೇಶನ್ ಪ್ರಶಸ್ತಿ ಕನಿಷ್ಠ ವಯಸ್ಸಿನ ಮಿತಿಯನ್ನು 40ಕ್ಕೆ ಇಳಿಸಲಾಗಿದೆ. ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಗಣಿತ ಸೇರಿ ವಿವಿಧ ಕ್ಷೇತ್ರಗಳ ಸಾಧಕರ ಕೆಲಸಗಳನ್ನು ಗುರುತಿಸಿ ಪ್ರಶಸ್ತಿ ನೀಡುವ ಪ್ರತಿಷ್ಠಿತ ಇನ್ಫೋಸಿಸ್ ಪ್ರಶಸ್ತಿಯನ್ನು ಕನಿಷ್ಠ ವಯೋಮಿತಿಯನ್ನು 50ರಿಂದ 40 ವರ್ಷಕ್ಕೆ ಇಳಿಸಲಾಗಿದೆ. ಎಷ್ಟು? 50ರಿಂದ 40 ವರ್ಷಕ್ಕೆ ಇತ್ತೀಚೆಗೆ ಇನ್ಫೋಸಿಸ್ ಪ್ರಶಸ್ತಿಯನ್ನು ಕೊಡಲು ನಿರ್ಧರಿಸಲಾಗಿದೆ. ಈ ಮೂಲಕ ಇನ್ಫೋಸಿಸ್ ಪ್ರಶಸ್ತಿಗೆ ಹೊಸ ದಿಕ್ಕನ್ನು ನೀಡಲಾಗಿದೆ. 2025ರ ಜನವರಿ ತಿಂಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಂದರೆ 2025ರಲ್ಲಿ ಜನವರಿ ತಿಂಗಳಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಎಂದು ಹೇಳಲಾಗಿದೆ. ಅರ್ಥಶಾಸ್ತ್ರ ಆಗಿರ್ಬೋದು, ಯಾವ್ಯಾವ ಕ್ಷೇತ್ರದಲ್ಲಿ ನೋಡೋದಾದರೆ ಅರ್ಥಶಾಸ್ತ್ರ, ಇಂಜಿನಿಯರಿಂಗ್, ಕಂಪ್ಯೂಟರ್ ವಿಜ್ಞಾನ, ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವ ಪ್ರಶಸ್ತಿ ಅಂದರೆ ಇನ್ಫೋಸಿಸ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಇತ್ತೀಚೆಗೆ 50 ವರ್ಷದಿಂದ 40 ವರ್ಷಕ್ಕೆ ಇಳಿಸಲಾಗಿದೆ. ಇನ್ಫೋಸಿಸ್ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ,
ಇನ್ಫೋಸಿಸ್. ಇದು ಸ್ಥಾಪನೆಯಾಗಿದ್ದು 1981 ಜುಲೈ 2ನೇ ತಾರೀಕು. ಇದರ ಸಂಸ್ಥಾಪಕರು ಎನ್.ಆರ್. ನಾರಾಯಣಮೂರ್ತಿ. ಎನ್.ಆರ್. ನಾರಾಯಣಮೂರ್ತಿ ಅವರು ಇನ್ಫೋಸಿಸ್ನ ಸಂಸ್ಥಾಪಕರಾಗಿದ್ದಾರೆ. ಇನ್ಫೋಸಿಸ್ನ ಪ್ರಧಾನ ಕಚೇರಿ ಇರುವುದು ಬೆಂಗಳೂರು ಕರ್ನಾಟಕದಲ್ಲಿದೆ. ಇನ್ಫೋಸಿಸ್ನ ಅಧ್ಯಕ್ಷರು ಯಾರಪ್ಪ ಅಂದರೆ ನಂದನ್ ನೀಲಕೇಣಿ ಅವರು ಇನ್ಫೋಸಿಸ್ನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ MD ಮತ್ತು CEO ಆಗಿ ಸಲೀಲ್ ಪರೇಖ್ ಅವರು ಇದ್ದಾರೆ. ಯಾವುದಕ್ಕೆ? ಇನ್ಫೋಸಿಸ್ಗೆ MD ಮತ್ತು CEO ಆಗಿ ಸಲೀಲ್ ಪರೇಖ್ ಅವರಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪತ್ತ-2 ರಾಕೆಟ್ ಉಡಾವಣೆ ಮಾಡಿರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಪತ್ತ-2 ರಾಕೆಟ್ ಉಡಾವಣೆ ಮಾಡಿರುವ ದೇಶ ಆಪ್ಷನ್ ಸಿ ಪಾಕಿಸ್ತಾನ. ಇತ್ತೀಚೆಗೆ ಪಾಕಿಸ್ತಾನ ದೇಶ ಪತ್ತ-2 ರಾಕೆಟ್ ಎಂಬುದು ಉಡಾವಣೆಯನ್ನು ಮಾಡಿದೆ. ಇದು ಪಾಕಿಸ್ತಾನ ದೇಶ. ನ್ಯೂಸ್ ನೋಡೋದಾದರೆ, ಏಕಕಾಲಕ್ಕೆ ಹಲವು ರಾಕೆಟ್ಗಳನ್ನು ಉಡಾಯಿಸಬಲ್ಲ ಪತ್ತ ನಿರ್ದೇಶಿತ ಬಹು ಉಡಾವಣೆ ರಾಕೆಟ್ ವ್ಯವಸ್ಥೆ ಆಗಿರುವ ಪತ್ತ-2 ಪರಿಪೂರ್ಣ ಪ್ರಯೋಗ ನಡೆಸಲಾಗಿದೆ ಎಂದು ಪಾಕಿಸ್ತಾನ ಸೇನೆಯ ಮಾಧ್ಯಮ ವಿಭಾಗ ISPR ಪ್ರಕಟಣೆಯಲ್ಲಿ ತಿಳಿಸಿದೆ. ಇದು ಯಾವುದು? ಪತ್ತ-2. ಇತ್ತೀಚೆಗೆ ಪಾಕಿಸ್ತಾನ ದೇಶವು ಪತ್ತ-2 ರಾಕೆಟನ್ನು ಉಡಾವಣೆ ಮಾಡಿದೆ. ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಅತ್ಯಾಧುನಿಕ ಪಥ ನಿರ್ದೇಶಿತ ವ್ಯವಸ್ಥೆ ಹೊಂದಿರುವ ಪತ್ತ-2 ರಾಕೆಟ್ ಉಡಾವಣೆ ವ್ಯವಸ್ಥೆ ಮೂಲಕ 400 ಕಿಲೋಮೀಟರ್ವರೆಗಿನ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಈ ಪರೀಕ್ಷೆಯಲ್ಲಿ ನಡೆಸಲಾಯಿತು. ಯಾವ ಪರೀಕ್ಷೆಯಲ್ಲಿ ಅಂದರೆ ಪತ್ತ-2 ಪರೀಕ್ಷೆಯಲ್ಲಿ 400 ಕಿಲೋಮೀಟರ್ವರೆಗೆ ಇದನ್ನು ಆರಿಸಿ ಸರಿಯಾದ ಗುರಿಯನ್ನು ತಲುಪುವ, ಅದೇ ರೀತಿಯಾಗಿ ಎದುರಾಳಿಯನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಪಾಕಿಸ್ತಾನದ ಬಗ್ಗೆ ನೋಡೋದಾದರೆ, ಈ ಪತ್ತ-2 ರಾಕೆಟ್ ಉಡಾವಣೆ ಮಾಡಿರುವ ಪಾಕಿಸ್ತಾನ ದೇಶ. ಈ ಪಾಕಿಸ್ತಾನ ದೇಶದ ರಾಜಧಾನಿ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿಯಾಗಿದೆ. ಪಾಕಿಸ್ತಾನ ದೇಶದ ಅಧ್ಯಕ್ಷರು ಆಸಿಫ್ ಅಲ್ ಜರ್ದಾರಿ ಅವರು ಆಗಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಅವರು ಆಗಿದ್ದಾರೆ. ಶೆಹಬಾಜ್ ಶರೀಫ್ ಅವರು ಪಾಕಿಸ್ತಾನ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಪಾಕಿಸ್ತಾನ ದೇಶದ ಕರೆನ್ಸಿ ಯಾವುದಪ್ಪ ಅಂದರೆ ಪಾಕಿಸ್ತಾನಿ ರೂಪಿಯಾ. ಅದೇ ರೀತಿಯಾಗಿ ಈ ಪಾಕಿಸ್ತಾನ ಸ್ವಾತಂತ್ರ್ಯ ಯಾವಾಗ ಆಯ್ತಪ್ಪ ಅಂತಂದರೆ, ಈ ಪಾಕಿಸ್ತಾನ ಸ್ವಾತಂತ್ರ್ಯವಾಗಿದ್ದು 1947 ಆಗಸ್ಟ್ 17ರಂದು ಸ್ವಾತಂತ್ರ್ಯವಾಗಿದೆ. ನಮ್ಮ ಭಾರತ ಯಾವಾಗ ಸ್ವಾತಂತ್ರ್ಯ ಆಯ್ತಂದರೆ ಅದೇ ರೀತಿ 1947 ಆಗಸ್ಟ್ 15ಕ್ಕೆ ನಮ್ಮ ಭಾರತ ಸ್ವಾತಂತ್ರ್ಯವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ತೇಜಸ್ ಕೆ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ತೇಜಸ್ ಕೆ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಎಂದು ಕೇಳಲಾಗಿದೆ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶೂಟಿಂಗ್. ತೇಜಸ್ ಕೆ ಅವರು ಶೂಟಿಂಗ್ಗೆ ಆಟಕ್ಕೆ ಸಂಬಂಧಿಸಿದ್ದಾರೆ. ನ್ಯೂಸ್ ನೋಡೋದಾದರೆ, ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಭಾರತದ ನೀರಜ್ ಚೋಪ್ರಾ ರವರು ಜಾವೆಲಿನ್ ಫೈನಲ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಇತ್ತೀಚೆಗೆ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಭಾರತದ ನೀರಜ್ ಚೋಪ್ರಾ ಅವರು ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ನೀರಜ್ ಚೋಪ್ರಾ ಅವರು 82.27 ಮೀಟರ್ ದೂರ ಎಸೆದು ಚಿನ್ನ ಗೆದ್ದಿದ್ದಾರೆ. DP ಮನ್ನು 82.06 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಅಂದರೆ
ಚಿನ್ನದ ಪದಕ ಗೆದ್ದವರು ನೀರಜ್ ಚೋಪ್ರಾ ಆದರೆ ಬೆಳ್ಳಿ ಪದಕವನ್ನು ಗೆದ್ದವರು DP ಮನ್ನು. ನೀರಜ್ ನಿಧಾನವಾಗಿ ಪ್ರಾರಂಭಿಸಿದರೂ ತಮ್ಮ 4ನೇ ಪ್ರಯತ್ನದಲ್ಲಿ DP ಮನ್ನು ಅವರನ್ನು ಹಿಂದಿಕ್ಕಿದ್ದಾರೆ. ಇವರು ನೀರಜ್ ಚೋಪ್ರಾ ಇವರು ಚಿನ್ನ ಗೆದ್ದವರು ನೀರಜ್ ಚೋಪ್ರಾ ಆದರೆ ಬೆಳ್ಳಿ ಗೆದ್ದವರು DP ಮನ್ನು. ಅದೇ ರೀತಿಯಾಗಿ ಕೆಲವು ಆಟಗಾರರ ಹೆಸರುಗಳನ್ನು ನೋಡಿಕೊಳ್ಳೋಣ. ಆಟಗಾರರ ಹೆಸರುಗಳು. ಈ ಮಿಥುಲಾ ಆಟಗಾರರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ. ರೀನಾ ಜಾರ್ಜ್ ಇವರು ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ತೇಜಸ್ ಕೆ ಅವರು ಶೂಟಿಂಗ್ ಆಟಕ್ಕೆ ಸಂಬಂಧಿಸಿದ್ದಾರೆ. MA ಪೊನ್ನಮ್ಮ ಅವರು ಹಾಕಿ ಆಟಕ್ಕೆ ಸಂಬಂಧಿಸಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವತ್ತಿನ ಆನ್ಲೈನರ್ಸ್ ನೋಡೋಣ. ಇವತ್ತಿನ ಆನ್ಲೈನ್ಸ್ನಲ್ಲಿ ಏನಿದೆ ಎಂದು ನೋಡೋದಾದರೆ, ಉಷ್ಣ ಹವೆಯಿಂದಾಗಿ ಜಾಗತಿಕವಾಗಿ ವಾರ್ಷಿಕ 1.53 ಲಕ್ಷ ಹೆಚ್ಚುವರಿಯಾಗಿ ಸಾವನ್ನಪ್ಪುತ್ತಿದ್ದಾರೆ. ಈ ಪೈಕಿ ಭಾರತದ ಪಾಲೇ 20% ಎಂದು ವರದಿಯಲ್ಲಿ ಹೇಳಲಾಗಿದೆ. ಅಂದರೆ ಈ ಬಿಸಿ ಗಾಳಿಯಲ್ಲಿ ಜಾಗತಿಕವಾಗಿ ವಾರ್ಷಿಕ 1.53 ಲಕ್ಷ ಜನರು ಸಾಯುತ್ತಿದ್ದಾರೆ. ಅದರಲ್ಲಿ ಭಾರತದ ಪಾಲು ಎಷ್ಟಪ್ಪ ಅಂದರೆ 20% ಭಾರತದ ಪಾಲಾಗಿದೆ. ನೇ ಮಿಸ್ ವರ್ಲ್ಡ್ ಚಾಂಪಿಯನ್ ಯಾರಾಗಿದ್ದಾರಪ್ಪ ಅಂದರೆ ಕ್ರಿಸ್ಟಿನಾ ಪಿಸ್ಕೋವಾ ಅವರು ಆಯ್ಕೆಯಾಗಿದ್ದಾರೆ. ಎಷ್ಟನೇದು? 71ನೇ ಮಿಸ್ ವರ್ಲ್ಡ್. ಇಂಪಾರ್ಟೆಂಟ್. ಅದೇ ರೀತಿಯಾಗಿ ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ ಯಾರಪ್ಪ ಅಂದರೆ ಅದು ಡೇವಿನ್ ಆಗಿದೆ. ವಿಶ್ವದ ಮೊದಲ AI ಸಾಫ್ಟ್ವೇರ್ ಇಂಜಿನಿಯರ್ ಯಾರಪ್ಪ ಅಂದರೆ ಅದು ಡೇವಿನ್. ಅದೇ ರೀತಿಯಾಗಿ ಆಪರೇಷನ್ ಇಂದ್ರಾವತಿ ಯಾವುದಕ್ಕೆ ಸಂಬಂಧಿಸಿದೆ ಆದರೆ ಇದು ಹೈಟಿ ದೇಶದ ಭಾರತೀಯ ನಾಗರಿಕರ ರಕ್ಷಣೆಗಾಗಿ ಇತ್ತೀಚೆಗೆ ಇಂದ್ರಾವತಿ ಎಂಬ ಆಪರೇಷನನ್ನು ಮಾಡಲಾಗಿತ್ತು. ಯಾವುದು? ಇಂದ್ರಾವತಿ ಎಂಬ ಆಪರೇಷನು ಹೈಟಿ ದೇಶದ ಭಾರತೀಯ ನಾಗರಿಕರಿಗೆ ರಕ್ಷಣೆಗೆ ಸಂಬಂಧಿಸಿದೆ. ಇಂಪಾರ್ಟೆಂಟ್ ಆಗುತ್ತದೆ. ರಿವಿಷನ್. ಕಳೆದ ತರಗತಿಯಲ್ಲಿ ನಾವು ಇದನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನಲ್ಲಿ ಆನ್ಲೈನರ್ಸಲ್ಲಿ ನೋಡ್ತಿದ್ದೇವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಡಿಕೊಳ್ಳಿ. ನಿಮಗೇನಾದರೂ ಈ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗುಂಪಿಗೆ ಜಾಯ್ನ್ ಆಗಿ, ಅಲ್ಲಿ ಈ PDF ನೀಡಲಾಗುವುದು. ಓಕೆ ಫ್ರೆಂಡ್ಸ್, ಎಲ್ಲರಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಬಾಯ್ ಫ್ರೆಂಡ್ಸ್.